ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬೆಳಗಿನ ತಿಂಡಿಗೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು, ರಾತ್ರಿ ಊಟಕ್ಕೂ ಮಾಡ್ಕೋಬೋದು ರೀ. ಇದಕ್ಕೆ ಯಾವುದೇ ರೀತಿ ಚಟ್ನಿ, ಸಾಂಬಾರು, ಪಲ್ಯ ಏನೂ ಬೇಡ. ಬಿಸಿ ಬಿಸಿ ಹಾಗೇನೆ ತಿನ್ಬೋದು. ತುಂಬ ಸಿಂಪಲ್ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ. ಇಲ್ಲ ಬೆಳಗ್ಗೆ ಗಡಿಬಿಡಿ ಅದ, ನಮಗೆ ಟೈಮ್ ಇಲ್ಲ, 10 ನಿಮಿಷದಲ್ಲೇ ಏನಾದರೂ ಹೆಲ್ದಿನೂ ಇರಬೇಕು, ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟು ಅಥವಾ ಬೆಳಗಿನ ತಿಂಡಿಯನ್ನು ಮಾಡೋ ಯೋಚನೆ ಇತ್ತಂದ್ರೂ ಇದು ಪರ್ಫೆಕ್ಟ್ ರೆಸಿಪಿ ರೀ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಪಾತ್ರೆಗೆ ನಾನು ಇಲ್ಲಿ 1 ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇನ್ನೂ ನೀವು ಹೆಲ್ದಿ ಮಾಡ್ಬೇಕಂದ್ರೆ ಮಲ್ಟಿಗ್ರೇನ್ ಆಟ ಅನ್ನೋದ್ರೂ ತೊಗೋಬೋದು, ನಡೀತದೆ. ಇದಕ್ಕೆ ನಾನಿಲ್ಲಿ ಸಣ್ಣ ರವೆ, ಉಪ್ಪಿಟ್ಟು ರವೆ, ಏನು ಬಾಂಬೆ ರವೆ ಅಂತ ಕರಿತೀವಿಲ್ಲ, ಈ ಸ್ಪೂನಿಂದ 3 ಸ್ಪೂನ್ ಆಗಷ್ಟೇ ರವೆಯನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಇದ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಇಲ್ಲಿ ನಾನು ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ನಿಮ್ಮ ಕಡೆ ಇಲ್ಲಂದ್ರೆ ಇದನ್ನು ಸ್ಕಿಪ್ನು ಮಾಡ್ಬೋದು, ಗೋಧಿ ಹಿಟ್ಟು ರವೆಯನ್ನು ಮಾತ್ರನೇ ಹಾಕೋಬೋದು. 1/4 ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಖಾರ ಬೇಡ ಅಂದರೆ ರೆಡ್ ಚಿಲ್ಲಿ ಫ್ಲೆಕ್ಸನ್ ಆದರೂ ಹಾಕೋಬೋದು. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ, 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಂಟಾಗ್ಲಾರ್ದಂಗೆ ಇದನ್ನೇನು ಮಾಡಬೇಕು, ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಗೋಧಿ ಹಿಟ್ಟು ಇರೋದ್ರಿಂದ ಒಮ್ಮೆಲೆ ನೀರು ಹಾಕಿದ್ರೆ ಗಂಟಾಗ್ತದೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊರಿ. ಇಲ್ಲ ಖಾರ ರೆಡ್ ಚಿಲ್ಲಿ ಪೌಡರ್ ಬೇಡ ಅಂದರೆ ನೀವು ಇಲ್ಲಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಆದರೂ ಹಾಕೋಬೋದು. ಒಂದು 5 ನಿಮಿಷ ನೆನೆಲಿರಿ. ಇಲ್ಲ ನಾನು ಚಾಪರ್ ತೊಗೊಂಡಿದ್ದೀನಿ, ಇದಕ್ಕೊಂದು ಸ್ವಲ್ಪ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ನೋಡಿ. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅದನ್ನು ಹಾಕೋಬೋದು. ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು, ಅಥವಾ ಮಿಕ್ಸಿಗೆ ಹಾಕಿ ತರಿಯಾಗಿ ಗ್ರೈಂಡ್ ಮಾಡಿಬಿಟ್ಟು ಹಾಕೋಬೋದು. ಒಂದು ಸಣ್ಣ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, 1 ಟೊಮ್ಯಾಟೋನ ತೊಗೊಂಡಿದ್ದೀನಿ ನೋಡಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಬೀನ್ಸ್ ಹಾಕ್ಬೋದು, ಕ್ಯಾಪ್ಸಿಕಮ್ ಹಾಕ್ಬೋದು, ಕ್ಯಾಬೇಜ್ ಅನ್ನಾದ್ರೂ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ನೀವು ನೋಡಿ, ನಿಮ್ಮ ಕಡೆ ಚಾಪರ್ ಇಲ್ಲಾಂದ್ರೂ ನೀವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ತರಿಯಾಗಿನೇ ಗ್ರೈಂಡ್ ಮಾಡಿ ಹಾಕ್ರಿ. ಮತ್ತು ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನ ಅದನ್ನು ಹಾಕ್ರಿ, ಅಥವಾ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದಾವಲ್ಲ ಅದನ್ನು ಅಷ್ಟೇ ಹಾಕ್ರಿ. ನೋಡಿ, ನಾನೇನು ಮಾಡ್ಕೊಂಡಿದ್ದೀನಿ, ಸಪ್ರೇಟಾಗಿ ಎಲ್ಲಿ ಕಟ್ ಮಾಡಿ ಹಾಕೋದು ಅಂತ ಹೇಳಿ ಚಾಪರ್ಗೆ ಹಾಕ್ಬಿಟ್ಟೇ ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಹಿಟ್ಟಿಗೆ ಹಾಕೊಂಡ್ರೆ 5 ನಿಮಿಷ ಆಗಿರ್ತದೆ, ಹಿಟ್ಟು ನೆಂದಿರ್ತದೆ ನೋಡಿರಿ. ನೋಡಿ, ಒಮ್ಮೆಲೆ ನೀರನ್ನು ಹಾಕೊಳಕ್ಕೆ ಹೋಗ್ಬಾರ್ದ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಅದಕ್ಕೆ ಚಾಪರ್ನಲ್ಲಿನೇ ಒಂದು 4-5 ಸ್ಪೂನಾಗಷ್ಟು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಇದು ಯಾವ ರೀತಿ ಇರಬೇಕಂದ್ರೆ ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ರೀತಿ ಇರಬೇಕು ನೋಡಿರಿ. ನೋಡಿ, ನಾನು ಇಲ್ಲಿವರೆಗೆ ಇನ್ನೂ ಸೋಡಾ, ಮೊಸರು, ಈನೋ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿರಿ. ಇದೇ ರೀತಿಯೇ ಇರಬೇಕು ರೀ. ಆಲ್ರೆಡಿ ತೆವೆಯನ್ನು ಕೈಲಿಕ್ಕೆ ಇಟ್ಟಿನಿ, ತೆವೆನೂ ಚೆನ್ನಾಗಿ ಕಾಯ್ದದ ನೋಡಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಾಟನ್ ಬಟ್ಟೆಯಿಂದ ಬರೆಸಿ ಅತಿ ಕಡಿಮೆ ಎಣ್ಣೆಯನ್ನು ಬಳಸಿ ಮಾಡಿರುವಂಥ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೂ ನೀವು ಕರಿಬೋದು ನೋಡಿರಿ. ನೋಡಿ, ಈಗ ಇದನ್ನು ನೋಡಿ ಸಣ್ಣ ಸ್ವಲ್ಪ ತುಂಬ ತೆಳು ಹಾಕೋಬೇಡ್ರಿ, ಚೂರು ದಪ್ಪನೆ ಹಾಕೋರಿ. ಮತ್ತು ಇವು ಸಾಫ್ಟಾಗಿ ಬರ್ತಾವೆ ನೋಡಿರಿ. ಅಂದ್ರೆ ರವೆ ಇರ್ತದೆ ಹೊರಗಡೆಯಿಂದ ಕ್ರಿಸ್ಪಿ, ಗೋಧಿ ಹಿಟ್ಟಿರೋದ್ರಿಂದ ಒಳಗಡೆಯಿಂದ ಸಾಫ್ಟ್ನೂ ಇರ್ತಾವೆ ನೋಡಿರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮುಚ್ಚಿ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಇಲ್ಲ ಎಣ್ಣೆನೇ ಬೇಡ ಅಂದ್ರೆ ನೀವು ತುಪ್ಪ ಹಾಕ್ರಿ, ಇನ್ನೂ ರುಚಿ ಜಾಸ್ತಿ ಆಗ್ತದೆ ನೋಡಿರಿ. ನೋಡಿ, 2 ಸೈಡ ತಿರುಗಿಬಿಟ್ಟು ಬೇಯಿಸು ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವ್ರಿ. ಬೆಳಗ್ಗೆ ಒಂದು 10 ನಿಮಿಷದಲ್ಲೇ ನೀವು ರೆಡಿ ಮಾಡ್ಕೊಬೋದು ನೋಡಿರಿ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಅಕ್ಕಿ ಬೇಳೆ ನೆನೆಸಿಲ್ಲ, ರುಬ್ಬಿಲ್ಲ, ಏನು ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೂ ಈ ರೀತಿ ಮಾಡ್ಕೊರಿ ನೋಡಿ. ಇದು ಬಿಸಿ ಹಾಗೇನೆ ತಿನ್ಬೋದು. ಯಾವುದೇ ರೀತಿ ಚಟ್ನಿ, ಸಾಂಬಾರು ಏನೂ ಬೇಡ ಇದಕ್ಕೆ ನೋಡಿ. 2 ಅನ್ನ ಹಾಕಿಬಿಟ್ಟು ತೋರಿಸಿದ್ದೀನಿ ನೋಡಿರಿ. ಅಥವಾ ನೀವು ಯಾವ ರೀತಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೇ ಮಾಡ್ಕೊಳ್ಳುವಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇಲ್ಲ ನೀವು ರೆಡ್ ಚಿಲ್ಲಿ ಪೌಡ್ರ್ ಬೇಡ ಅಂದರೆ ಚಿಲ್ಲಿ ಫ್ಲೆಕ್ಸನ್ನಾದರೂ ಹಾಕಿರಿ, ಅಥವಾ ವೆಜಿಟೇಬಲ್ಸನ್ನು ಚಾಪ್ ಮಾಡೋ ಮುಂದೆ ಮೆಣಸಿನ್ಕಾಯನ್ನು ಹಾಕ್ಬೋದು, ಇನ್ನೂ ಖಾರ ಜಾಸ್ತಿ ಇಷ್ಟಪಡೋರು ನೋಡಿರಿ. 2 ಅನ್ನ ಹಾಕ್ಬಿಟ್ಟು ತೋರಿಸಿದ್ದೀನಿ, ಇನ್ನೊಂದನ್ನು ಹಾಕೋತೀನಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಇನ್ನೊಂದನ್ನು 3 ಅನ್ನ ಹಾಕಿಬಿಟ್ಟು ತೋರಿಸಿದ್ದೀನಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗದ, ಬಿಸಿ ಹಾಗೇನೆ ತಂದು ಎಲ್ಲ ವೆಜಿಟೇಬಲ್ಸ್ ಅದ, ಮಸಾಲೆ ಅದ, ಯಾವುದೇ ರೀತಿ ನೋಡಿ. ಚಟ್ನಿ ಸಾಂಬಾರನ್ನೇ ಬೇಕತ್ತೇನಿಲ್ಲ. ಇಲ್ಲಾಂದ್ರೂ ನೀವು ಇದನ್ನು ಸೇಜ್ವಾನ್ ಚಟ್ನಿ ಜೊತೆ, ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ರೀ. ನೋಡಿ, ಅದು ಈಗ ಹಾಕ್ಕೊಂಡಿನೆಲ್ಲ ತುಂಬಾ ಬಿಸಿ ಅದ ನೋಡಿರಿ. ಎಷ್ಟು ಸಾಫ್ಟಾಗಿ ಬಂದ ನೋಡಿರಿ. ಬಾಯಲ್ಲಿ ಹಲ್ಲೇ ಇಲ್ಲನವ್ರೂ ತಿನ್ಬೋದು ಆರಾಮ್ಸೆ, ಅಷ್ಟು ಸಾಫ್ಟು ಐತಿ ನೋಡಿ. ಈ ಬೇಸಿಗೆಯಲ್ಲಿ ಫರ್ಮೆಂಟೇಷನ್ ಮಾಡಿದ್ದು ಕೆಲವ್ರಿಗೆ ಆ್ಯಸಿಡಿಟಿ ಆಗ್ತದೆ. ಈ ರೀತಿ ಗೋಧಿ ಹಿಟ್ಟಿನಿಂದ ರವೆ ಬಳಸಿ ಹೆಲ್ದಿಯಾಗಿರುವಂಥ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ.
ಗೋಧಿ ಹಿಟ್ಟು ರವೆಯಿಂದ ಬಳಸಿ ಮಾಡಿರುವಂಥ ಉತ್ತಪ್ಪ ಅಂತಲೂ ಕರಿತೀನಿ ನೋಡ್ರಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಟೇಸ್ಟಿಯಾಗಿ ಬಂದಾವ ನೋಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.